ಇನ್ನು ಬಿಜೆಪಿ ಮುಖಂಡನಿಂದ ಬಿಜೆಪಿ ಪಾಳೆಯಕ್ಕೆ ಬಹುದೊಡ್ಡ ಆಘಾತವೊಂದು ಎದುರಾಗಿದೆ. ಬಿಜೆಪಿ ಪಾಳೆಯದಲ್ಲಿ ಶುರುವಾಯಿತು ಕೋಲಾಹಲ. ಬಿಜೆಪಿ ಮುಖಂಡನಿಂದ ರಾಜೀನಾಮೆ ಘೋಷಣೆ ಬೆನ್ನಲ್ಲೇ ಈಗ ಕಮಲ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಯತ್ನಾಳ್ ಬಣದ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಬಿಜೆಪಿಯ ಹೈಕಮಾಂಡ್. ಕಮಲದೊಳಗೆ ತಾರಕಕ್ಕೇರಿದ ಬಣ ಬಡಿದಾಟ. ಈ ಕಾರಣದಿಂದ ಕೈಪಾಳೆಯದ ಅನೇಕ ಹಾಲಿ ಬಿಜೆಪಿ ಎಂಎಲ್ಎಗಳು ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ರ. ಬಿಜೆಪಿ ಪಾಳೆಯದಲ್ಲಿ ಶುರುವಾಗಿದೆ ಹೊಸ ರೀತಿಯ ಕೋಲಾಹಲ. ಹಾಗಾದ್ರೆ ಏನು? ಯಾವ ಮುಖಂಡ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ? ಯಾವ ಕಾರಣವನ್ನ ಮುಂದಿಟ್ಟುಕೊಂಡು ರಾಜೀನಾಮೆ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ? ಬಂಡಾಯದ ಪೆಟ್ಟಿಗೆ ಕೇಸರಿ ಕಲಿಗಳ ಮನಸ್ಸು ಛಿದ್ರ ಛಿದ್ರ. ಪಕ್ಷದಿಂದಲೇ ದೂರ ಉಳಿತಾರೋ, ಹುದ್ದೆಯಿಂದ ಹಿಂದೆ ಸರಿತಾರೋ? ಯತ್ನಾಳ್ ವಿರುದ್ಧ ಕ್ರಮ ಆಗುವವರೆಗೂ ಹುದ್ದೆಯಿಂದ ದೂರ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದೇಕೆ? ಯತ್ನಾಳ್ ಬಣದ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಬಿಜೆಪಿ ಹೈಕಮಾಂಡ್. ಕಮಲದೊಳಗೆ ತಾರಕಕ್ಕೇರಿದ ಬಣ ಬಡಿದಾಟ. ವಿಜಯೇಂದ್ರ ಯತ್ನಾಳ್ ಬಣ ಬಡಿದಾಟದಿಂದ ಬಿಜೆಪಿ ಎಂಎಲ್ಎ ಔಟ್ ಆಗೋ ಸಾಧ್ಯತೆಗಳಿದ್ದಾವೆ. ಬಂಡಾಯದ ಪೆಟ್ಟಿಗೆ ಅಂದ್ರೆ ಏಟಿಗೆ ಕೇಸರಿ ಕಲಿಗಳ ಖಡಕ್ ನಿರ್ಧಾರ. ಪಕ್ಷದಿಂದಲೇ ದೂರ ಉಳಿತಾರೋ ಅಥವಾ ಹುದ್ದೆಯಿಂದ ಹಿಂದೆ ಸರಿತಾರೋ? ನೋಡಿ, ಕಾರ್ಕಳ ಬಿಜೆಪಿ ಹಾಲಿ ಶಾಸಕ ಸುನೀಲ್ ಕುಮಾರ್ ಅವರೀಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಾರೆ. ರಾಜ್ಯದಲ್ಲೀಗ BY ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಎರಡು ಬಣಗಳ ನಡುವೆ ಹಠದ ಹೊಡೆದಾಟಗಳು ನಡೀತಾ ಇದೆ. ಸ್ವಪ್ರತಿಷ್ಠೆಯನ್ನು ಉಳಿಸಿಕೊಳ್ಳೋದಕ್ಕೋ, BY ವಿಜಯೇಂದ್ರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋ, ಅಥವಾ ತನ್ನ ಬಣದ ಪ್ರತಿಷ್ಠೆಯನ್ನು ಯಾವುದೇ ಕಾರಣಕ್ಕೂ ಜಾರಿ ಹೋಗೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಯತ್ನಾಳ್ ಹಠದಲ್ಲಿ ಜಿದ್ದಿಗೆ ಬಿದ್ದು ಬೀದಿ ಕಾಳಗಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ನೀನಿನ್ನು ಬಚ್ಚ ಅಂತಾರೆ BY ವಿಜೇಂದ್ರರನ್ನ. ಒಬ್ಬ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷನನ್ನ ನೀನಿನ್ನು ಬಚ್ಚ, ರಾಜ್ಯದಲ್ಲಿ ಎಲ್ಲೂ ಓಡಾಡೋದಕ್ಕೆ ಬಿಡೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ, ಒಬ್ಬ ಶಾಸಕರಾಗಿದ್ದವರ ಮಾತಿದು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಿಜೆಪಿ ಬೇಗುದಿ ಇದೆಯಲ್ಲ, ಏಕವಚನದ ವಾಗ್ದಾಳಿಗೂ ಕೂಡ ಕಾರಣವಾಗಿದೆ. ಅಧ್ಯಕ್ಷನಾಗಿದ್ದುಕೊಂಡು ಅಭಿವೃದ್ಧಿ ಕಾರ್ಯ ಬಿಡಿ ಒಂದು ಸುಡುಗಾಡು ಕೂಡ ಮಾಡಿಲ್ಲ ಅಂತಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರದ ಶಾಸಕರು. ಈ ಬಣ ಬಡಿದಾಟಗಳು ಪಕ್ಷದ ಮುಜುಗರಕ್ಕೂ ಕಾರಣವಾಗಬಹುದು. ಪಕ್ಷದ ಮುಖಂಡರಂತ ಹೇಳಿಕೊಂಡು ತಿರುಗಾಡುವಂತಹ ಬಿಜೆಪಿ ಕಲಿಗಳಿಗೂ ಕೂಡ ನಾಚಿಕೆಯಾಗಬಹುದು. ಒಳಗೊಳಗೆ ಹೊಡೆದಾಟ, ಬಡಿದಾಟ, ಆಂತರಿಕ ಕಚ್ಚಾಟಗಳು ಶುರುವಾಗಿದೆ. ಈ ಮಧ್ಯೆ ಕಾರ್ಕಳ ಬಿಜೆಪಿ ಶಾಸಕನಿಂದ ಶಾಕಿಂಗ್ ನಿರ್ಧಾರ. ಹಾಗಾದ್ರೆ ಅದೇನದು ನಿರ್ಧಾರ? ಶಾಸಕ ಸುನೀಲ್ ಕುಮಾರ್ ಹೇಳಿಕೆಯ ಬೆನ್ನಲ್ಲೇ ಈಗ ರಾಜಕೀಯ ವಲಯದಲ್ಲಿ ಸಂಚಲನ. ಹಾಗಾದ್ರೆ ಏನದು? ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಶಾಸಕರೊಬ್ಬರ ನಿರ್ಧಾರ. ಹಾಗಾದ್ರೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡೋದಕ್ಕೆ ಈಗ ಶಾಸಕರು ಮುಂದಾಗಿದ್ದಾರೆ. ಕಾರ್ಕಳ ಶಾಸಕ ಸುನೀಲ್ ಕುಮಾರ್, ಬಿಜೆಪಿ ಶಾಸಕರವರು ಈಗ ರಾಜೀನಾಮೆ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದರು, ಆದ್ರೆ ಈಗ ಬಿಜೆಪಿಯ ಒಳ ಜಗಳದ ಕಾರಣದಿಂದ ರಾಜೀನಾಮೆಗೆ ಮುಂದಾದ್ರ ಶಾಸಕರು ಎನ್ನುವ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಸುನೀಲ್ ಕುಮಾರ್ ಅವರ ಬೇಡಿಕೆ ಏನು? ಸುನೀಲ್ ಕುಮಾರ್ ಅವರ ಡಿಮ್ಯಾಂಡ್ ಏನು? ಸುನೀಲ್ ಕುಮಾರ್ ಮನವೊಲಿಸಲು ಮುಂದಾದ ಬಿಜೆಪಿಗರು ಹರಸಾಹಸ ಪಡ್ತಾ ಇದ್ದಾರೆ. ಕಾರ್ಕಳ ಬಿಜೆಪಿ ಶಾಸಕರಿಂದ ಶಾಕಿಂಗ್ ನಿರ್ಧಾರ. ಈ ನಿರ್ಧಾರದಲ್ಲಿ ಪತರುಗುಟ್ಟಿ ಹೋಗಿದೆ ಬಿಜೆಪಿ. ಶಾಸಕ ಸುನೀಲ್ ಕುಮಾರ್ ಅವರ ಈ ನಿರ್ಧಾರದ ಬೆನ್ನಲ್ಲೇ ಬಿಜೆಪಿ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ. ಸಂಚಲನ ಮೂಡಿಸಿದೆ ರಾಜ್ಯ ರಾಜಕಾರಣದಲ್ಲಿ ಈ ಒಬ್ಬ ಶಾಸಕನ ಈ ನಿರ್ಧಾರದಿಂದ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನನಗೆ ಬೇಡ, ಯಾವ ಕಾರಣ ಅನ್ನೋದನ್ನು ತಿಳಿಸಿಲ್ಲ ಅವರು. ಒಟ್ಟಾರೆ ಆ ಒಂದು ಹುದ್ದೆಗೆ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದೆ. ಕೋರ್ ಕಮಿಟಿಯಲ್ಲಿ ಆ ಒಂದು ಹುದ್ದೆ ಪಡೆಯೋದಕ್ಕೆ ಹರಸಾಹಸ ಪಡ್ತಾರೆ ಜನ. ಆದರೆ ಕಾರ್ಕಳದ ಶಾಸಕರು ಆ ಹುದ್ದೆನೇ ಬೇಡ ಅಂತ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಯತ್ನಾಳ್ ಕೊತ ಕುದೀತಿದ್ದಾರೆ.
ಮತ್ತೊಂದು ಕಡೆ ಮಾಜಿ ಸಚಿವರು ಧಗ ಧಗ ಅಂತ ಹೊತ್ತಿ ಉರಿತಿದ್ದಾರೆ. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಲಬಲಬ ಅಂತ ಬಾಯ್ ಬಾಯ್ ಬಡ್ಕತ್ತಿದ್ದಾರೆ. ಈ ಎಲ್ಲ ಜಗಳಗಳ ಮಧ್ಯೆ ಕಾರ್ಕಳ ಶಾಸಕರದ್ದು ಹೊಸ ವರ್ಷೆ. ನನಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆನೇ ಬೇಡ, ನಾನು ರಾಜೀನಾಮೆ ಕೊಟ್ಟು ಸೈಡಿಗೆ ನಿಂತ್ಕತ್ತೀನಿ, ಇವ್ರು ಒಡೆದಾಟ ಮುಗಿಲಿ ಅಂತಿದ್ದಾರೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್. ಹಾಗಾದ್ರೆ ಸುನಿಲ್ ಕುಮಾರ್ ಅವರ ಡಿಮ್ಯಾಂಡ್ ಏನು, ಬೇಡಿಕೆ ಏನು, ಇರಾದೆ ಏನು, ಉದ್ದೇಶ ಏನು? ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದರೂ ಕೂಡ ಬಿಜೆಪಿ ಒಳಜಗಳದ ಕಾರಣದಿಂದ ರಾಜೀನಾಮೆಗೆ ಮುಂದಾದ್ರ ಶಾಸಕರು ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ಬಂಡಾಯದ ಪೆಟ್ಟಿಗೆ ಕೇಸರಿ ಕಲಿಗಳ ಖಡಕ್ ನಿರ್ಧಾರಗಳು ಬಿಜೆಪಿಗೆ ನಷ್ಟ ಆಗೋ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾದರೆ ಈ ಬಿಜೆಪಿಯ ಬೇಗುದಿ ಯಾವಾಗ ಶಮನ ಆಗುತ್ತೆ? ಬಿಜೆಪಿಯ ಆಂತರಿಕ ಕಚ್ಚಾಟಗಳು ಯಾವ ಹಂತಕ್ಕೆ ಬಂದು ತಲುಪುತ್ತೆ? ಇವೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಕಾದು ನೋಡುವ ತಂತ್ರಕ್ಕಿಳಿದಿದೆ. ಒಂಥರದ ವಿಕೃತ ಸಂತೋಷವೇ ಸರಿ. ಅಂದರೆ ಇವರ ಇಂಟರ್ನಲ್ ಜಗಳಗಳು ಒಂದರ್ಥದಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಅದೊಂಥರ ಸಿಹಿ ತಿನಿಸಿನಂತೆ ಭಾಸವಾಗಬಹುದು.